ರಾಯ್ಬರೇಲಿ ವಯನಾಡ್ನಲ್ಲಿ ರಾಹುಲ್ ಗೆಲುವು ಹಿನ್ನೆಲೆ ಒಂದಷ್ಟು ಅಪ್ಡೇಟ್ಸ್. ರಾಯ್ಬರೇಲಿ ವಯನಾಡ್ನಲ್ಲಿ ರಾಹುಲ್ ಗೆಲುವು ಹಿನ್ನೆಲೆಯಲ್ಲಿ ಇಂದು ರಾತ್ರಿ 8ಕ್ಕೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಇವರಿಗೆ ಸಾಥ್ ಕೊಡೋದಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಆಗಮಿಸಲಿದ್ದಾರೆ. ರಾತ್ರಿ ಬೆಂಗಳೂರಿನಲ್ಲೇ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ವಾಸ್ತವ್ಯ ಕೂಡ ಹೂಡಲಿದ್ದಾರೆ. ನಾಳೆ ಬೆಳಗ್ಗೆ ಕೇರಳದ ವಯನಾಡ್ಗೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಒಂದು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ವಯನಾಡ್ನಲ್ಲಿ ರಾಹುಲ್ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾವ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕೆಂಬ ಬಗ್ಗೆ ನಿರ್ಧಾರವನ್ನ ಕೂಡ ಅವರು ಮಾಡಲಿದ್ದಾರೆ. ಬಹುತೇಕ ವಯನಾಡ್ ಕ್ಷೇತ್ರಕ್ಕೆ ರಾಹುಲ್ ಒಂದು ರಾಜೀನಾಮೆಯನ್ನ ಕೊಡುವ ಸಾಧ್ಯತೆ ಕೂಡ ಇದೆ. ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಅವರು ಮಾಡುವಂತಹ ಸಾಧ್ಯತೆ ಇದೆ. ರಾಯ್ಬರೇಲಿ ವಯನಾಡ್ನಲ್ಲಿ ರಾಹುಲ್ ಏನೊಂದು ಗೆಲುವನ್ನು ಸಾಧಿಸಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ರಾತ್ರಿ ಬೆಂಗಳೂರಿಗೆ 8 ಗಂಟೆಗೆ ರಾಹುಲ್ ಗಾಂಧಿ ಅವರೊಂದು ಆಗಮನ ಆಗಲಿದೆ. ಹಾಗೇನೆ ಅವರಿಗೆ ಒಂದು ಸಾಥನ್ನ ಕೊಡೋದಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಆಗಮಿಸಲಿದ್ದಾರೆ. ಹಾಗೇನೆ ಅವರಿಬ್ಬರು ಕೂಡ ಅಂದ್ರೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಿನಲ್ಲೇ ಒಂದು ವಾಸ್ತವ್ಯವನ್ನ ಇವತ್ತು ಹೂಡಲಿದ್ದಾರೆ. ಜೊತೆಗೆ ನಾಳೆ ಬೆಳಗ್ಗೆ ಕೇರಳದ ವಯನಾಡ್ಗೆ ಅವರಿಬ್ಬರು ಒಂದು ಪ್ರಯಾಣವನ್ನ ಬೆಳೆಸಲಿದ್ದು, ವಯನಾಡ್ನಲ್ಲಿ ರಾಹುಲ್ ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾವ ಕ್ಷೇತ್ರ ಉಳಿಸಿಕೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವ ಕಾರ್ಯಕರ್ತರ ಜೊತೆ ಸಾಕಷ್ಟು ಮಾತುಕತೆಯನ್ನು ಅವರು ನಡೆಸಲಿದ್ದಾರೆ. ಇದರ ಜೊತೆಗೆ ಎರಡು ಕಡೆಯಲ್ಲಿ ಗೆಲುವಿನ ಹಿನ್ನೆಲೆಯಲ್ಲಿ ಬಹುತೇಕ ಈಗ ವಯನಾಡು ಕ್ಷೇತ್ರಕ್ಕೆ ರಾಹುಲ್ ಒಂದು ಕಡೆ ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಅವರು ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ.